ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿ ಕುಕಿಂಗ್ ರೆಸಿಪೀಸ್. ಇವತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಸಿಂಪಲ್ ಚಟ್ನಿ ರೆಸಿಪಿ ತಂದಿದ್ದೀನಿ. ಅದೇನಪ್ಪ ಅಂದರೆ ಮೂಲಂಗಿ ಚಟ್ನಿ. ಇದನ್ನು ನಾವು ಬೇರೆ ಎಲ್ಲ ಐಟಮ್ಸ್ ಜೊತೆನೂ ತಿನ್ಬೋದು. ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ ಜೊತೆ. ಇದೇ ಚಟ್ನಿನ ನಾವು ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಕೂಡ ಸಾಂಬಾರು ಮಾಡ್ಬೋದು. ನಾನಿವತ್ತು ಚಟ್ನಿ ಮಾಡೋದನ್ನು ತೋರಿಸ್ತೀನಿ, ಬನ್ನಿ ನೋಡ್ಕೊಳ್ಳಿ. ಮೊದಲಿಗೆ ನಾನು ಒಂದು ಮೂಲಂಗಿ ಇತ್ತು, ಒಂದು ಮೂಲಂಗಿಯನ್ನು ಸಣ್ಣದಾಗಿ ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಅದಕ್ಕೆ ಒಂದು 7-8 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ರುಚಿಗೆ ಒಂದು ಸ್ವಲ್ಪ ಹುಳಿ ಇರಲಿ ಅಂತ ಒಂಚೂರು ಹುಳಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಆಮೇಲೆ ಉದ್ದುದ್ದ ಹೆಚ್ಕೊಂಡಿದ್ದೀನಿ ಈರುಳ್ಳಿನ, ಕರ್ಬೇವಿನ ಸೊಪ್ಪು, ರುಚಿಗೆ ಖಾರಕ್ಕೆ ಅನುಕೂಲವಾಗಿ ನಾನೊಂದು 8 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೊಮೆಟೊನ, ದೊಡ್ಡ ಟೊಮೆಟೊ ಇತ್ತು, ಅದನ್ನು 4 ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಸೇರಿಸಿ ಫಸ್ಟು ಹುರ್ಕೋಬೇಕು. ಮೊದಲಿಗೆ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ಇದು ಹಾಕ್ತಾಯಿದ್ದೀನಿ, ಮೂಲಂಗಿ ಹಾಕ್ತಾಯಿದ್ದೀನಿ. ಕಾಯಕ್ಕೆ ಇಟ್ಕೊಂಡಿದ್ದೆ. ಈಗ ಅದಕ್ಕೆ ನಾನು ಮೂಲಂಗಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ನಂತರ ಈರುಳ್ಳಿ ಇಷ್ಟನ್ನು ಹಾಕ್ಕೊಳ್ತೀನಿ ಫಸ್ಟು. ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೋತೀನಿ. ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳ್ಳಿ, ಸಿಡಿದು ಬಿಡುತ್ತೆ, ಹಾಗಾಗಿ ಮುರಿದು ಹಾಕ್ಕೋಬೇಕು. ಇದು ಖಾರ ಇಲ್ಲ ನಮಗೆ. ಖಾರ ಇದ್ದರೆ ನೀವು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಒಂದು ಸ್ಪೂನು 2 ಸ್ಪೂನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಬೇಯಕ್ಕೆ ಹಾಕ್ಕೊಂಡಿದ್ವಿ. ಸ್ವಲ್ಪ ಬಾಡಿದ ಮೇಲೆ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ, ಮೂಲಂಗಿ ಎಲ್ಲ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆ, ಮೆಣಸಿನ್ಕಾಯಿ ಚೆನ್ನಾಗಿ ಇದಾಗ್ತಾಯಿದೆ. ಈ ಹಂತದಲ್ಲಿ ಒಂದು ಟೊಮೆಟೊನ ಸಣ್ಣ ಸಣ್ಣ ಪೀಸಾಗಿ ಹೆಚ್ಚಿಕೊಳ್ಳಿ. ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಬಾಡಿಸ್ಕೋತೀರೋ ಅಷ್ಟು ರುಚಿಯಾಗಿ ಬರುತ್ತೆ ನಿಮ್ಮ ಚಟ್ನಿ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲನೂ ಹುರ್ಕೊಂಬಂದಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋತೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಉಪ್ಪು ಮತ್ತು ಸ್ವಲ್ಪ ಬೆಲ್ಲ. ನೀವು ಬೆಲ್ಲ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಈಗ ರುಬ್ಬಿದ್ರೆ ಚಟ್ನಿ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಘಮ ಘಮ ಚಟ್ನಿ, ಮೂಲಂಗಿ ಚಟ್ನಿ ರೆಡಿ ಆಯಿತು. ನೀವು ಇದನ್ನು ದೋಸೆ, ಇಡ್ಲಿ, ಚಟ್ನಿ ಆ ಥರ ಚಟ್ನಿನಾದ್ರು ತಿನ್ನಿ. ಇಲ್ಲ ಅಂದರೆ ಇದನ್ನೇ ಸ್ವಲ್ಪ ಅಕ್ಕಿ ತೊಳೆದ ನೀರು ಅಥವಾ ಮಾಮೂಲಿ ನೀರು ಹಾಕ್ಕೊಂಡು ಇದನ್ನು ಚಟ್ನಿಯನ್ನು ಕಲಸಿ ಅದರ ಮೇಲೆ ನೀವು ಸಣ್ಣದಾಗಿ ಹೆಚ್ಚಿದಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ರೆ ಮೂಲಂಗಿ ರೆಸಿಪಿ ಇಷ್ಟ ಆದಲ್ಲಿ, ತುಂಬ ಸಿಂಪಲ್ ರೆಸಿಪಿ. ನಿಮ್ಗೆ ಯಾವಾಗಾದರೂ ಸಾಂಬಾರು ಮಾಡೋಕ್ಕೆ ಬೇಜಾರಾದರೆ ಈ ಥರ ಚಟ್ನಿ ಮಾಡಿಕೊಂಡು ಸಾಂಬಾರನ್ನು ಮಾಡಿಕೊಂಡು ಮುದ್ದೆ, ಅನ್ನ, ಸಾರಿಗೂ ತುಂಬ ಚೆನ್ನಾಗಾಗುತ್ತೆ. ಈ ರೆಸಿಪಿ ಇಷ್ಟ ಆದಲ್ಲಿ ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಪೋರ್ಟ್ ಮಾಡೋಕ್ಕೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನು ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.